ಮೇಲೆ ಹೋಟೆಲ್ ಶಾಖೆ ಎರಡನೇ ಶಾಖೆ ಓಪನ್ ಆಗಿದೆ. ತುಂಬ ಹತ್ತಿರದಲ್ಲಿದೆ ಸಿಟಿಗೆ. ಅದನ್ನು ಯಾರು ನಮ್ಮ ಮೈಸೂರಿನ ಜನತೆಗಳಿಗೆ ತುಂಬ ಇಷ್ಟ ಆಗುವಂತಹ ವೆಜ್ಜು, ನಾನ್ ವೆಜ್ಜು, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ನು, ಹಾಗೆ ನಾಟಿ ಸ್ಟೈಲು ಇಷ್ಟೂ ಕೂಡ ತುಂಬ ಸೊಗಸಾಗಿ ರುಚಿಕರವಾಗಿ ಮಾಡ್ತಾರೆ ಯೋಗೇಶ್ ಗೌಡ್ರು. ಇವರೇ ಗೌಡ್ರು ಮೆಸ್ ಓನರು. ಓಕೆ, ಜೊತೆಗೆ ಮೊದಲನೇ ಬ್ರಾಂಚ್ನ 12-13 ವರ್ಷದಿಂದ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ತುಂಬ ಯಶಸ್ವಿಯಾಗಿ ಚೆನ್ನಾಗಿ ಸರಸ್ವತಿ ಫೌಂಡ್ ಸುಮಾರು ಡಬಲ್ ರೋಡಲ್ಲಿ ಅದು ಇದೆ. ಬ್ರಾಂಚ್ 2 ಈಗ ಇಬ್ಬರು ಸೇರಿಕೊಂಡು ಏನೋ ಒಂದು ಹೊಸದಾಗಿ ಮಾಡೋಣ ಅಂತೇಳಿ ಸಿಟಿಲಿ ಮಾಡಬೇಕು ಅನ್ನೋ ಇದು. ಎರಡನೇ ಬ್ರಾಂಚ್ ತುಂಬ ಆಸಕ್ತಿ ಇತ್ತು, ತುಂಬ ಆಸೆಯಿಂದ ಇವರು ಓನರ್ಶಿಪ್ ಮಾಡ್ತಿದ್ದಾರೆ. ತುಂಬ ಏನಂದರೆ ಎಲ್ರಿಗೂ ಟೂರಿಸ್ಟ್ ಪ್ಲೇಸ್ಗೆ ಒಂದು ಒಳ್ಳೆಯ ರುಚಿ ಕೊಡೋವಂಥ ಹೋಟ್ಲು ಬೇಕಿತ್ತು. ಸುತ್ತಮುತ್ತ ತುಂಬ ಹೋಟ್ಲುಗಳಿದೆ. ಎಲ್ಲರೂ ಸುಮಾರು ಜನ ಕೇಳ್ಕೊತಿದ್ರು ಇವ್ರ ಹತ್ರ, ಮಾಡಿ ಸಿಟಿಲಿ ಮಾಡಿ ಅಂತ. ಸೊ ಒಂದು ದೇವ್ರ ದಯೆಯಿಂದ ದೊಡ್ಡ ಆಶೀರ್ವಾದ ಸಿಕ್ಕಿದೆ. ಅದು ತುಂಬ ಅರಮನೆ ಹತ್ರ ಇದೆ, ಟೌನಲ್ಲಿ ಎದುರುಗಡೆ ಇದೆ. ದೊಡ್ಡಗಡೆ ಕುತ್ಕೊಂಡು ಮೇಲ್ಗಡೆ ಕುತ್ಕೊಂಡ್ರೆ ವ್ಯೂ ಪಾಯಿಂಟ್ ಸಿಗುತ್ತೆ. ಈ ಥರ ಹೋಟೆಲ್ ಮೈಸೂರಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ಈಗ ಪ್ರಾರಂಭೋತ್ಸವಕ್ಕೆ ಏನು ಆಫರ್ ಇಟ್ಟಿದ್ದೀರಾ ಸರ್? ಆಫರ್ ಎಲ್ಲ ಹೇಳ್ತಾರೆ ಅವರು. ಎಲ್ಲ ಮೆನ್ಯೂ ರೆಡಿ ಮಾಡೋಕ್ಕೆ ತುಂಬ ಅರ್ಜೆಂಟ್ ಮಾಡಿದ್ದೀವಿ. ಮೆನ್ಯೂ ರೆಡಿ ಮಾಡಿದ್ದೀವಿ. ಅದನ್ನು ಏನು ವೆರೈಟೀಸ್ ಏನು ಸಿಗ್ಬೋದು ಸರ್? ವೆರೈಟೀಸ್ ಅಂದರೆ ನ್ಯಾಚುರಲ್ ಸ್ವಲ್ಪ ಪ್ಯೂರ್ ನ್ಯಾಚುರಲ್ ಹೋಮ್ ಮೇಡ್, ಬೇರೆ ನಾನ್ ವೆಜಿಟೇರಿಯನ್, ಏನು ವೆರೈಟೀಸ್ ಸರ್? ಇವ್ರೇನೆಂದರೆ ನಾನ್ ವೆಜ್ಜಲ್ಲಿ ಮನೇಲಿ ಮಾಡೋಂಥ ಪೌಡ್ರ್ ಯೂಸ್ ಮಾಡೋದು. ಓಕೆ, ಹೋಮ್ ಮೇಡ್ ಪೌಡರ್ಸ್ಗಳನ್ನ ಪೌಡರು ಕೂಡ ತೊಗೊಂಡೋಗೋರು ಇದ್ದಾರೆ ಹೋಟೆಲ್ ಬಂದು. ಅದರಲ್ಲಿ ಇವರು ಮಟನ್ ಅಂದ್ಬಿಟ್ಟು ಇವರ ಅಜ್ಜಿ ಕಾಲದಲ್ಲಿ ಮಾಡ್ತಿದ್ರಂತೆ. ಮಟನ್ ಉರ್ಬಾಡ್ ಅಂತೇಳಿ, ಚಿಕನ್ ಉರ್ಬಾಡ್ ಅಂತೇಳಿ ತುಂಬ ವೆರೈಟಿ ಐಟಮ್ಗಳು. ಅದು ನಾಟಿ ಸ್ಟೈಲ್ ಇದ್ದು ಹಿಂದಕ್ಕೆ ಹೋಗ್ಬೋದು ನಾವು. ಅಲ್ಲದೆ ನಿಮಗೆ ಆಂಧ್ರ ಸ್ಟೈಲು, ತಮಿಳ್ನಾಡು ಸ್ಟೈಲು, ಕೂರ್ಗ್ ಸ್ಟೈಲು ಎಲ್ಲ ಥರದಲ್ಲೂ ಇದೆ. ಬಂದು ತಿಂದವ್ರು ಮತ್ತೆ ಹುಡ್ಕೊಂಡು ಬರಬೇಕು. ಆ ಥರ ಟೇಸ್ಟ್ನ ಕೊಡ್ತಾರೆ ಅಂತ ನಾನು ಸುಮಾರು ಕಡೆ ಕೇಳಿದ್ದೀನಿ. ಜೊತೆಗೆ ಇವರ ಟೇಸ್ಟ್ ಹಂಗಿದೆ, ಕೈಗುಣನೂ ಹಂಗಿದೆ. ಆಮೇಲೆ ಇವರೇ ಓನಾಗಿ ನಿಂತ್ಕೊಂಡು ಮ್ಯಾನೇಜ್ ಮಾಡಿ ಇವರೇ ಮನೆಯಿಂದಲೇ ಇವರೇ ಕೂತು ಏನು ಪೌಡರ್ನ ಇವರು ಪ್ರಿಪೇರ್ ಮಾಡ್ತಾರೆ. ಹೋಮ್ ಮೇಡ್ ಪೌಡರ್ ಅಂತ ಹೇಳೋದು. ಅದಕ್ಕೂ ಕೂಡ ಬೇಡಿಕೆ ಇದೆ. ನಮಗೆ ಕೊಡಿ, ಮಾಡಿಕೊಡಿ, ಅದನ್ನು ಕೂಡ ನೀವು ಪೌಡ್ರನ್ನ ಸೇಲ್ ಮಾಡಿ ಅಂತ ಕೂಡ ಬೇಡಿಕೆ ಇದೆ. ಸರ್, ಗೌಡ್ರ ಮೆಸ್ ಸ್ಪೆಷಲ್ ಏನು ಸರ್? ಏನಾರ ಒಂದು ತಿಂಡಿ? ಬಿರಿಯಾನಿ. ಗೌಡ್ರ ಮೆಸ್ ಬಿರಿಯಾನಿ. ಓಕೆ, ಅದರಲ್ಲಿ ನಿಮ್ಗೆ ಮಟನ್ ಉರ್ಬಾಡು, ಚಿಕನ್ ಉರ್ಬಾಡು, ಮುದ್ದೆ ಊಟ, ನಾಟಿ ಸ್ಟೈಲು. ಅಲ್ಲದೆ ಸೌತ್ ಇಂಡಿಯಾ, ನಾರ್ತ್ ಇಂಡಿಯನ್, ಇದು ಆಂಧ್ರ ಸ್ಟೈಲು ಎಲ್ಲವೂ ಸಿಗುತ್ತೆ. ಸ್ಪೆಷಲ್ ಏನ್ ಬೇಕು ಎಲ್ಲ ಸಿಗುತ್ತೆ. ಇಲ್ಲಿ ಬರೋ ಕಸ್ಟಮರ್ ಕೇಳಿ ಪಡಿಬೇಕಾಗಿರೋದು ಇದು ಸರ್. ಈಗ ಸ್ಪೆಷಲ್ ಮಟನ್ ಉರ್ಬಾಡು, ಚಿಕನ್ ಚಿಕನ್ ಇದೆಲ್ಲ ತುಂಬಾ ಫೇಮಸ್ ಆಗಿದೆ. ಇನ್ನೊಂದೇನಂದ್ರೆ ಇವ್ರಿಗೆ ಸ್ವಿಗ್ಗಿ ಝೊಮ್ಯಾಟೋಲಿ ಅವಾರ್ಡ್ ಕೂಡ ಬಂದಿದೆ. 1 ಲಕ್ಷ ಆರ್ಡರ್ ಬಂದಿದೆ ಒಂದು ಇಯರಲ್ಲಿ ಅಂತ ಅವಾರ್ಡ್ ಕೂಡ ಬಂದಿದೆ. ಸ್ವಿಗ್ಗಿ ಝೊಮ್ಯಾಟೋ ತುಂಬಾ ಬೇಡಿಕೆ. ಸರ್, ಗೆಸ್ಟ್ ಆಗಿ ಯಾರು ಬರ್ತಾ ಇದ್ದಾರೆ ಸರ್? ಸರ್, ಜಿ ಟಿ ದೇವೇಗೌಡರು ಬಂದರು. ಓಕೆ, ಉದ್ಯಮಿಗಳು ರಮೇಶ್ ಸರ್, ರಮೇಶ್ ಸರ್ ಅಂತೇಳಿ, ನಾವು ಚಾಮುಂಡಿ ಬೆಟ್ಟದ ತಾಯಿ ಅರ್ಚಕರಾದಂತಹ ಸೋಮಣ್ಣ ಅವರು ಬಂದಿದ್ದಾರೆ. ಪ್ರತಾಪ್ ಸಿಂಹರಿಗೆ ಬರ್ತಾ ಇದ್ದಾರೆ. ಯದುವೀರವ್ರು ಬರ್ತಾ ಇದ್ದಾರೆ. ಹಾಗೆ ರೋಮಾದೇಶ್ ಅವರು ಬರ್ತಿದ್ದಾರೆ. ಹಾಗೆ ಇನ್ನು ನಿಮಗೆ ಇವರು ತಾರಾಮಹೇಶ್ವರ್ ಬರ್ತಿದ್ದಾರೆ. ಮತ್ತು ಇನ್ನು ಜಿ ಟಿ ದೇವೇಗೌಡರು ಬಂದು ಹರೀಶ್ ಗೌಡರು ಬರ್ತಿದ್ದಾರೆ. ಶ್ರೀವಾಸ ಸರ್ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ವಿಪ್ರವ್ ಸರ್.